ಶಿಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ಸಂಬಂಧ ಹತ್ಯೆ ಪ್ರಕರಣದ ಆರೋಪಿಗಳಿಬ್ಬರ ಮೇಲೂ ಕೂಡ ಗುಂಡೇಟನ್ನ ಹೊಡೆಯಲಾಗಿದೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಈ ಕೆಲಸವನ್ನ ಮಾಡಿದ್ದಾರೆ. ಅಶ್ರಫ್ ಹಾಗೇನೆ ನಾಗರಾಜ್ಗೆ ಪೊಲೀಸರು ಗುಂಡೇಟನ್ನ ಹೊಡೆದಿದ್ದಾರೆ. ಬಂಧಿಸಿ ಅವರನ್ನ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಆರೋಪಿಗಳು ಪೊಲೀಸರ ಮೇಲೇನೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಕುಂಡೋಜಿ ಬಳಿಯಲ್ಲಿ ಆರೋಪಿಗಳ ಕಾಲಿಗೆ ಗುಂಡೇಟನ್ನ ಹೊಡೆಯಲಾಗಿದೆ. ಹಾನಗಲ್ ಪಿಎಸ್ಐ ಸಪತ್ ಕುಮಾರ್ ಫೈರಿಂಗ್ ಅನ್ನ ಮಾಡಿದ್ದಾರೆ. ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ನಿನ್ನೆ ರಾಜ್ಯಾದ್ಯಂತ ಸಂಚಲನವನ್ನ ಉಂಟು ಮಾಡಿತ್ತು. ಜಮೀನು ವಿಷಯವಾಗಿ ಶುರುವಾದಂತ ಕಿರಿಕ್ ಅದಾದ ಮೇಲೆ ಮನೆ ಕೆಲಸದವನೇ ಈ ಕೊಲೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂದ್ರೆ ಆರೋಪಿಗಳಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ, ಹಣ ಇಸ್ಕೊಂಡು ಅಂತೆಲ್ಲ ಪ್ರಾಥಮಿಕವಾಗಿ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು ಬೇರೆ ಬೇರೆ ಆಯಾಮಗಳಲ್ಲಿ. ಇನ್ನು ಅಶ್ರಫ್ ಹಾಗೇನೆ ನಾಗರಾಜ್ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅಂತ ಏನು ಹೇಳಲಾಗ್ತಾ ಇದೆ. ಇವರನ್ನ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾಗ ಇವರು ಪೊಲೀಸರ ಮೇಲೇನೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಇವ್ರ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಹಾನಗಲ್ನ ಪಿಎಸ್ಐ ಸಪತ್ ಕುಮಾರ್ ಫೈರಿಂಗ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಶಿಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ಸಂಬಂಧ ಪರಿಚಯಸ್ಥರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಈಗ ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡ್ ಬರ್ತಾ ಇದ್ದಾಗ ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಶಿಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ಸಂಬಂಧ ಹತ್ಯೆ ಪ್ರಕರಣದ ಆರೋಪಿಗಳಿಬ್ಬರ ಮೇಲೂ ಕೂಡ ಗುಂಡೇಟನ್ನ ಹೊಡೆಯಲಾಗಿದೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಈ ಕೆಲಸವನ್ನ ಮಾಡಿದ್ದಾರೆ. ಅಶ್ರಫ್ ಹಾಗೇನೆ ನಾಗರಾಜ್ಗೆ ಪೊಲೀಸರು ಗುಂಡೇಟನ್ನ ಹೊಡೆದಿದ್ದಾರೆ. ಬಂಧಿಸಿ ಅವರನ್ನ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಆರೋಪಿಗಳು ಪೊಲೀಸರ ಮೇಲೇನೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಕುಂಡೋಜಿ ಬಳಿಯಲ್ಲಿ ಆರೋಪಿಗಳ ಕಾಲಿಗೆ ಗುಂಡೇಟನ್ನ ಹೊಡೆಯಲಾಗಿದೆ. ಹಾನಗಲ್ ಪಿಎಸ್ಐ ಸಪತ್ ಕುಮಾರ್ ಫೈರಿಂಗ್ ಅನ್ನ ಮಾಡಿದ್ದಾರೆ. ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ನಿನ್ನೆ ರಾಜ್ಯಾದ್ಯಂತ ಸಂಚಲನವನ್ನ ಉಂಟು ಮಾಡಿತ್ತು. ಜಮೀನು ವಿಷಯವಾಗಿ ಶುರುವಾದಂತ ಕಿರಿಕ್ ಅದಾದ ಮೇಲೆ ಮನೆ ಕೆಲಸದವನೇ ಈ ಕೊಲೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂದ್ರೆ ಆರೋಪಿಗಳಿಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ, ಹಣ ಇಸ್ಕೊಂಡು ಅಂತೆಲ್ಲ ಪ್ರಾಥಮಿಕವಾಗಿ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು ಬೇರೆ ಬೇರೆ ಆಯಾಮಗಳಲ್ಲಿ. ಇನ್ನು ಅಶ್ರಫ್ ಹಾಗೇನೆ ನಾಗರಾಜ್ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅಂತ ಏನು ಹೇಳಲಾಗ್ತಾ ಇದೆ. ಇವರನ್ನ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾಗ ಇವರು ಪೊಲೀಸರ ಮೇಲೇನೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಇವ್ರ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಹಾನಗಲ್ನ ಪಿಎಸ್ಐ ಸಪತ್ ಕುಮಾರ್ ಫೈರಿಂಗ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಶಿಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ್ ಹತ್ಯೆ ಪ್ರಕರಣ ಸಂಬಂಧ ಪರಿಚಯಸ್ಥರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಈಗ ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡ್ ಬರ್ತಾ ಇದ್ದಾಗ ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಫೈರಿಂಗ್ ಮಾಡಿದ್ದಾರೆ.